ಏನು ಕಾಲ್ ಮಾಡಿದ್ದು? ಅದೇ ಅವತ್ತು ನಾವು ಮೀಟ್ ಮಾಡಿದಾಗ ನೀವು ಡಿಸೈಡ್ ಮಾಡೋದಕ್ಕೆ ಟೈಮ್ ಬೇಕು ಅಂತ ಕೇಳಿದ್ರಲ್ಲ. ಆಮೇಲೆ ನಿಮ್ಮ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರಲಿಲ್ಲ. ಏನು ನಿರ್ಧಾರ ತಗೊಂಡ್ರಿ ಅಂತ ತಿಳ್ಕೊಳ್ಳೋಣ ಅಂತ ನಾನೇ ಕಾಲ್ ಮಾಡಿದೆ. ನೀನ್ ಇಲ್ಲೇನ್ ಮಾಡ್ತಿದ್ಯಮ್ಮ? ಮದ್ವೆ ಬೇರೆ ಫಿಕ್ಸ್ ಆಗಿದೆ. ನಿನ್ಗೆ ನಿಂದೇ ಆದಂತ ಸಾಕಷ್ಟು ಕೆಲ್ಸಗಳಿರತ್ತೆ. ಇಷ್ಟೊಂದೆಲ್ಲ ಕೆಲ್ಸಗಳು ಇಟ್ಕೊಂಡು ನೀನಿಲ್ಲಿ ಯಾಕಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಹಲೋ ಕಾವೇರಿ. ಹಾಂ ಹೇಳಿ, ಕೇಳಿಸ್ಕೊತಿದ್ದೀನಿ. ಈ ವಿಚಾರನ ನಿಮಗೆ ಫೋನಲ್ಲಿ ಹೇಳೋದಕ್ಕೆ ಕಷ್ಟ ಆಗ್ಬೋದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಇವತ್ತು ಫ್ರೀ ಇದ್ದರೆ ನಾವು ಅವತ್ತು ಭೇಟಿ ಮಾಡಿದ್ವಲ್ಲ, ಸೇಮ್ ಪ್ಲೇಸಲ್ಲೇ ಸಿಗ್ಬೋದಾ? ಇಂಥ ವಿಚಾರನೆಲ್ಲ ಫೋನಲ್ಲಿ ಮಾತಾಡೋದಕ್ಕಿಂತ ನೇರವಾಗಿ ಮಾತಾಡಿದ್ರೇ ಸರಿ ಅನ್ಸುತ್ತೆ. ಏನು ಹೇಳ್ತೀರಾ? ನಿಮಗೆ ಒಪ್ಪಿಗೆ ಇದ್ರೆ ಮಾತ್ರ. ಅದು ನೀವು ಮೀಟ್ ಮಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಪ್ಲೀಸ್. ನಮ್ ಪ್ರೀತುನ ಹೇಗ್ ನೋಡ್ಕೊಳ್ಬೇಕು ಅನ್ನೋದು ನಮಗ್ ಚೆನ್ನಾಗಿ ಗೊತ್ತಿದೆ. ಯಾರಿಂದನೂ ನಾವು ಕಲಿಬೇಕಾಗಿಲ್ಲ, ಅಂಡ್ ಯಾರ ಕನ್ಸನ್ನು ನಮಗ್ ಬೇಕಾಗಿಲ್ಲ. ಯು ಮೇ ಲೀವ್ ನಾವ್. ನೇರವಾಗಿ ಮಾತಾಡಿದ್ರೆ ಇನ್ನೂ ಎಷ್ಟೊಂದು ವಿಚಾರಗಳಿಗೆ ಕನೆಕ್ಟ್ ಆಗ್ಬೋದು. ಅದಕ್ಕೆ ಕೇಳ್ತಾ ಇದ್ದೀನಿ. ಸರಿ, ಓಕೆ, ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಕಾವೇರಿ. ಓಕೆ ಬಾಯ್, ಹ್ಯಾವ್ ಅ ನೈಸ್ ಡೇ. ಇದೇನಿದು, ಇವತ್ತಿಷ್ಟೊತ್ತಾದರೂ ಕಾವೇರಿ ಆಫೀಸ್ಗೆ ಬಂದಿಲ್ಲ, ಆ ಪ್ರೀತಮ್ ಕೂಡ ಬಂದಿಲ್ಲ. ಇಬ್ರು ಎಲ್ಲಿ ಹೋಗ್ಬಿಟ್ರು? ಇಬ್ರು ಏನಾದರೂ ಮತ್ಯಾವುದಾದ್ರೂ ರೆಸಾರ್ಟ್ಗೋ ಹೋಟೆಲ್ಗೋ ಹೋದ್ರಾ? ನನ್ನ ಬಗ್ಗೆನೇ ಡಿಸ್ಕಷನ್ ಮಾಡ್ತಿದ್ದಾರಾ? ಕಾವೇರಿ ಪಾರ್ಟಿಲಿ ನಡೆದಿರೋ ವಿಷಯನೆಲ್ಲ ಪ್ರೀತಮ್ ಹತ್ರ ಹೇಳಿಬಿಟ್ರೆ, ಆ ಪ್ರೀತಮ್ ಕಾವೇರಿ ಕನ್ಸೋಲ್ ಮಾಡೋ ನೆಪದಲ್ಲಿ ಸಿಕ್ಕಿದ್ದೆ ಚಾನ್ಸ್ ಅಂತ ಕಾವೇರಿಗೆ ಪ್ರಪೋಸ್ ಮಾಡಿ ಇಬ್ರು ಒಂದಾಗ್ಬಿಟ್ರೆ ಮುಂದೆ ನನ್ನ ಕತೆ ಏನು? ಏನಿದು ಕೆಲಸ ಮಾಡೋ ಅಂದರೆ ಬಾಗಿಲ ಕಡೆ ಮುಖ ಮಾಡ್ಕೊಂಡು ನಿಂತಿದ್ಯಾ? ಈ ಆಫೀಸಲ್ಲಿ ಕೆಲಸ ಉಳಿಸ್ಕೊಳ್ಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ? ಮೊದಲೇ ಎದುಗೆ ಕಾವೇರಿ ಮೇಡಮ್ ಚೆನ್ನಾಗಿ ಬೈತಿದ್ದಾರೆ. ಅದರಲ್ಲಿ ಇವರು ಈ ಥರ ನೆಗ್ಲೆಕ್ಟ್ ಮಾಡಿದ್ರೆ ಉತ್ಸವಕ್ಕೆ ಹೋಗೋದಂತೂ ಗ್ಯಾರಂಟಿ. ಕೆಲಸ ಮಾಡಿ, ಅದು ನಿನ್ನ ಫೈಲಲ್ಲಿ 101 ಮಿಸ್ಟೇಕ್ ಇರುತ್ತೆ. ಲುಕ್, ನಿನ್ನ ಫೈಲ್ಸಲ್ಲೇ 1000 ಮಿಸ್ಟೇಕ್ಸ್ ಇರುತ್ತೆ. ಮೊದಲು ಅದನ್ನು ಸರಿ ಮಾಡ್ಕೋ. ನಿನ್ನ ತಟ್ಟೆಯಲ್ಲಿರೋ ಹೆಗ್ಣನ ಕ್ಲೀನ್ ಮಾಡ್ಕೋ, ಆಮೇಲೆ ನನ್ನ ತಟ್ಟೆಯಲ್ಲಿರೋ ನೊಣನ ಕ್ಲೀನ್ ಮಾಡಿವಂತೆ. ಇಡಿಯಟ್. ನೀನೇನು ಗುರು, ನಿನಗೆ ಒಳ್ಳೇದು ಹೇಳಕ್ಕೆ ಬಂದರೆ ಒಳ್ಳೆ ಹುಚ್ಚನ ಆಡ್ದಂಗೆ ಆಡ್ತಿದ್ಯಾ? ನೀನೇನಾದರೂ ಮಾಡ್ಕೊ. ಅವರೊಬ್ರಿಗೆ ಹೇಳಿದ್ದಲ್ಲ, ನಿಮ್ಮೆಲ್ರಿಗೂ ಸೇರ್ಸೇ ಹೇಳಿದ್ದು. ನಂದೇ ನನಗಾಗಿದೆ, ಇವನೊಬ್ಬ ಬೇರೆ. ಕೋಬ್ರಾ ಪ್ರೇಸಿ ಕಾಣಿಸ್ತಿಲ್ಲ ಅಂತ ಸ್ವಲ್ಪ ಟೆನ್ಷನಲ್ಲಿದ್ದಾನೆ. ಇವಾಗ ನಾನು ಹೋಗಿ ಇನ್ನೂ ಸ್ವಲ್ಪ ಟೆನ್ಷನ್ ಕೊಡೋಣ. ಛೇ, ಈ ಕಾವೇರಿ ಪ್ರೀತಮ್ ಎಲ್ಲಿ ಹೋಗ್ಬಿಟ್ರು? ಇನ್ನೂ ಬರಲೇ ಇಲ್ವಲ್ಲ. ಕೋಬ್ರಾ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ಸುಮ್ಮನೆ ಹೋಗ್ರಿ. ಓ, ಕೂಲ್ ಡೌನ್ ಕೋಬ್ರಾ, ಕೂಲ್ ಡೌನ್. ನಿನ್ನ ಉದ್ವೇಗ ಕಾರಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು.
ನೀನು ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ನಿನ್ನ ಜಿಂಕೆ ಮರಿ ಇವತ್ತು ಆಫೀಸಿಗೆ ಬರಲ್ಲ. ಯಾಕೆ? ಯಾಕೆ ಅಂದರೆ ನಿಮ್ಮ ರಾಯಲ್ ಪ್ರೀತಮ್ ಸರ್ಗೆ ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಆಗಿದೆ. ಆ ವಿಷಯನ ಕೇಳಿ ಕಾವೇರಿ ಏಕಾಂತದಲ್ಲಿ ಸೇವೆ ಮಾಡಬೇಕು ಅಂತ ಎದ್ನೋ ಬಿದ್ನೋ ಅಂತ ತಿಂಡಿನ ತಿಂದ ಹೋಗಿದ್ದಾಳೆ. ಇಷ್ಟೊತ್ತಿಗೆ ಜಿಂಕ ಚಿಕ್ಕ ಎದು ನಿನ್ನ ಪಾರ್ಟಿಯಲ್ಲಿ ಏನೆಲ್ಲ ಕಷ್ಟಪಟ್ಟ್ಯೋ ಅದೆಲ್ಲ ವೇಸ್ಟ್ ಆಗ್ಬಿಡ್ತು. ಕಣ್ಣೀರು, ಸೆಂಟಿಮೆಂಟು ಎಲ್ಲ ವರ್ಕೌಟ್ ಆಗಿರುತ್ತೆ. ಕಾವೇರಿ ಹಾರ್ಟು ಸಾಫ್ಟಾಗಿ ಕರ್ಗೋಗ್ಬಿಟ್ಟಿರುತ್ತೆ. ಇಂಥ ಚಾನ್ಸ್ ಬಿಟ್ಟಿರ್ತಾನೆ, ಪಕ್ಕ ವರ್ಕೌಟ್ ಮಾಡ್ಕೊಂಡಿರ್ತಾನೆ. ಏನು ಮಾಡೋಕ್ಕಾಗತ್ತೆ, ಕೈಯೆಲ್ಲ ತಲೆ ಕಟ್ ಮಾಡ್ಕೊಂಡ್ರು ಕಾವೇರಿ ನಿನಗೆ ಸಿಗಲ್ಲ. ಹಣೆಯಲ್ಲಿ ಬರ್ದಿರ್ಬೇಕಲ್ಲ ಕೊಬ್ರಾ. अब ಡ್ರಾಮಾ ಮೇ ಅವ್ರ ಮಜಾ ಈಗ. ನಾನು ಬಂದ ಕೆಲಸ ಮುಗೀತು. ನೋ, ಕಾವೇರಿ ನನ್ನ ಕೈ ತಪ್ಪಿ ಹೋಗಬಾರ್ದು. ಕಾವೇರಿ ಯಾವತ್ತಿದ್ರೂ ನನ್ನೋಳು. ಅವರಿಬ್ರು ಒಂದಾಗೋದಕ್ಕೆ ಬಿಡಬಾರ್ದು. ಎಕ್ಸ್ಕ್ಯೂಸ್ ಮಿ ಮೇಡಮ್. ಪ್ರೀತು, ಡಿಸ್ಚಾರ್ಜ್ ಪ್ರೊಸೀಜರಲ್ಲಿ ಆಗಿದೆ. ಇದ್ಯಾಕೆ? ಇದೇ ಓಕೆ ಅಲ್ಲ? ಯಾವುದೇ ಕಾರಣಕ್ಕೂ ನಿನಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಅಪ್ಪನಿಗೆ ಗೊತ್ತಾಗಬಾರ್ದು ಕಣೋ. ಸರಿ ಅಕ್ಕ. ಅಕ್ಕ ಪೇನ್ ಆಗ್ತಿದೆ. ಪೇನ್ ಆಗತ್ತೆ ಕಣೋ ನಿಂಗೆ. ನೀನ್ ಕುಡ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡಿದ್ಯಾ ಅಂತ ಅಪ್ಪನಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗತ್ತೆ ಅಂತ ಗೊತ್ತಾ ನಿನ್ಗೆ? ಇರ್ರೆಸ್ಪಾನ್ಸಿಬಲ್ ಫೆಲೋ. ನೋಡು ಪ್ರೀತು, ರಾತ್ರಿಯಿಂದ ನೀನ್ ಮನೆಗೆ ಬಂದಿಲ್ಲ ಅಂತ ಅಪ್ಪಂಗೆ ಡೌಟ್ ಬಂದಿರಬಹುದು. ಸೊ ಹೇಗಾದ್ರೂ ಮಾಡಿ ನಾವು ಅದನ್ನ ಮ್ಯಾನೇಜ್ ಮಾಡಬೇಕು, ಇನ್ಕ್ಲೂಡಿಂಗ್ ಮೀ. ಎಲ್ಲರೂ ಸೇರಿ ಅಪ್ಪಂಗೆ ಸಾಕಷ್ಟು ಡಿಸ್ಟರ್ಬ್ ಮಾಡಿದೀವಿ. ಇವಾಗ ನಿನ್ನಿಂದ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಥರ ಮಾಡಬೇಡ ಪ್ರೀತು, ಪ್ಲೀಸ್. ಸಾರಿ ಅಕ್ಕ, ನನ್ನಿಂದ ಇನ್ನೊಂದ್ಸಲ ಈ ಥರ ಮಿಸ್ಟೇಕ್ಸ್ ಆಗಲ್ಲ. ಆದರೂ ನೀನು ಕಾವೇರಿ ಜೊತೆ ಆ ಥರ ಮಾತಾಡಬಾರ್ದಿತ್ತು. ಪ್ರೀತು, ಆಸ್ ಐ ಟೋಲ್ ಯು ಅರ್ಲಿಯರ್, ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಅವಳಿಗೆ ಸುಮ್ಮನೆ ಸಪೋರ್ಟ್ ಮಾಡಬೇಡ. ನಿನ್ನಲ್ಲಿರೋ ಫೀಲಿಂಗ್ಸ್ ಅವಳಿಗೂ ಇದ್ದಿದ್ರೆ ಅವಳ ಮದ್ವೆಗೆ ಒಪ್ತಾ ಇದ್ಲಾ? ನೀನಿನ್ನೂ ಚಿಕ್ಕ ಹುಡುಗ ಅಲ್ಲ. ಈ ಥರ ಸಿಲ್ಲಿ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕುಡ್ಕೊಂಡು ಹಾರ್ಟ್ ಬ್ರೇಕ್ ಆಗಿ ಆಕ್ಸಿಡೆಂಟ್ ಎಲ್ಲ ಮಾಡ್ಕೊಂಡು ಬರೋದಕ್ಕೆ. ನೋಡು ಪ್ರೀತು, ನಿನ್ ಶೋಲ್ಡರ್ ಮೇಲೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದನ್ನ ಫಸ್ಟು ನೀಟಾಗಿ ಹ್ಯಾಂಡಲ್ ಮಾಡು. ಪ್ರೀತು, ನೀನ್ ಕಾವೇರಿಗೋಸ್ಕರ ಇದೆಲ್ಲ ಮಾಡ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡಿದ್ಯಾ ಅನ್ನೋ ವಿಷಯ ಅಪ್ಪನಿಗೆ ಗೊತ್ತಾದ್ರೆ ಹಿ ಕೆನಾಟ್ ಟೇಕ್ ಇಟ್. ತುಂಬಾ ಅಪ್ಸೆಟ್ ಆಗ್ತಾರ ಕಣೋ. ಅಪ್ಪನಿಗೇನಾದ್ರೂ ಆದ್ರೆ ನಾನ್ ಸುಮ್ಮನೆ ಇರಲ್ಲ. ಈ ವಿಷಯ ಯಾವತ್ತೂ ಅಪ್ಪನಿಗೆ ಗೊತ್ತಾಗಬಾರ್ದು. ನೀನ್ ಇದನ್ನೆಲ್ಲ ಮರೆತು ನಿನ್ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡು. ಒಂದ್ ವೇಳೆ ನೀನು ನನ್ನ ಮಾತನ್ನ ಮೀರಿ ಅಪ್ಪನ ಹತ್ರ ಕಾವೇರಿ ವಿಷಯನ್ ಮಾತಾಡ್ದೆ ಅಂತ ಇಟ್ಕೋ, ಲೈಫಲ್ಲಿ ನಿಮ್ಮಕ್ಕ ನಿನ್ನನ್ನ ಯಾವತ್ತೂ ಕ್ಷಮಿಸಲ್ಲ. ಸೊ ಅಕ್ಕನ ಕಾವೇರಿನ ಡಿಸೈಡ್ ಮಾಡ್ಕೊ.